ಅದು ಮಹಾದೇವ ಕೂತು ತಪಸ್ಸು ಮಾಡುವ ಪ್ರಸಿದ್ಧ ಜಾಗ. ಅಲ್ಲಿ ಶಿವ ಇವತ್ತಿಗೂ ನೆಲೆಸಿದ್ದಾನೆನ್ನುವ ಭಕ್ತರ ನಂಬಿಕೆ ಇದೆ. ಅದೇ ಜಾಗದಲ್ಲಿ ಈಗ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಪರಿಣಾಮ ಅಲ್ಲಿ ಆಹಾಕಾರವೇ ಸೃಷ್ಟಿಯಾಗಿದೆ. ಒಂದು ಕಡೆ ಧಾರಾಕಾರ ಮಳೆ, ಮತ್ತೊಂದು ಕಡೆ ಹಠಾತ್ ಪ್ರವಾಹ, ಮಗದೊಂದು ಕಡೆ ಗುಡ್ಡ ಕುಸಿತ. ಇದೆಲ್ಲದರ ನಡುವೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಅಷ್ಟಕ್ಕೂ ಅಲ್ಲಿ ಅಂತಹ ಬೀಭತ್ಸ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ರಿಪೋರ್ಟ್. ಮತ್ತೆ ಸ್ಫೋಟಿಸಿದ ಮೇಘ ರಣಮಳೆ. ಶಿವನೂರಿನಲ್ಲಿ ಕೊಚ್ಚಿ ಹೋದ ಭಕ್ತರು, ಕಣ್ಮುಂದೆಯೇ ಕೊಚ್ಚಿ ಹೋದ ಊರು ಕೇರಿ. ಇಂಚಿಂಚು ಜಾಗ ಕಬಳಿಸಿರೋ ಪ್ರವಾಹ ಸುರ. ಉಕ್ಕಿ ಹರಿದ ನೀರಲ್ಲಿ ಬದುಕೆ ಸ್ವಾಹ. ರೌದ್ರ ರೂಪ ತಾಳಿರೋ ಜಲಪಾತಗಳು. ರಸ್ತೆಯನ್ನ ಸ್ವಾಹ ಮಾಡಿದ ಪ್ರವಾಹ ನೀರು. ಕ್ಷಣದಲ್ಲೇ ಕುಸಿದು ಹೋದ ದೈತ್ಯ ಬೆಟ್ಟ. ಕಣ್ಮುಂದೆಯೇ ಗುಡ್ಡದ ಜೊತೆಗೆ ಬದುಕು ಕುಸಿತ. ಅದು ಮಹಾದೇವನ ಪವಿತ್ರ ಸನ್ನಿಧಾನ ಅಂತಾನೆ ಭಕ್ತರು ನಂಬಿದ್ದಾರೆ. ಅಲ್ಲಿ ಹೋದರೆ ಜನ್ಮ ಜನ್ಮಗಳ ಪಾಪ ಕಳೆದು ಹೋಗುತ್ತೆ ಅನ್ನೋ ಭಾವದಿಂದ ಭಕ್ತರು ಈ ಜಾಗಕ್ಕೆ ಭೇಟಿ ನೀಡುತ್ತಾರೆ. ಆದರೆ ಈಗ ಅದೇ ಶಿವನೂರಿನಲ್ಲಿ ಸಾವಿನ ದನಿ ಪ್ರತಿಧ್ವನಿಸುತ್ತಿದೆ. ಅಲ್ಲಿ ಈಗ ಹೋದರೆ ಶಿವನ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಜವರಾಯನ ದರ್ಶನ ಅಂತೂ ತಪ್ಪಿದ್ದಲ್ಲ. ಜಮ್ಮು ಕಾಶ್ಮೀರ, ಉತ್ತರಾಖಂಡ್ ಕಡೆ ಈಗ ಒಮ್ಮೆ ಕಣ್ಣು ಹಾಯಿಸಿದ್ರೆ ಸಾಕು, ಎದೆ ಜಲ್ ಅನ್ನುತ್ತೆ. ಮೋಡ ಹರಿದು ಹೋದ ಹಾಗೆ ಮಳೆ ಒಂದೇ ಸಮನೆ ಧೋ ಎಂದು ಸುರಿದಿದೆ. ಈ ಮಳೆಯ ಅಬ್ಬರಕ್ಕೆ ಊರು ಕೇರಿ ಗ್ರಾಮಗಳು ಜಲಸಮಾಧಿಯಾಗಿದೆ. ಇನ್ನು ದೈತ್ಯಾಕಾರದ ಗುಡ್ಡಗಳು ಸದ್ದೆ ಇಲ್ಲದಂತೆ ಜಾರಿ ಹೋಗ್ತಿದೆ. ಪರಿಣಾಮ ಪ್ರಕೃತಿಯ ಈ ರೌದ್ರ ರೂಪಕ್ಕೆ 25ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇನ್ನು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದು ಅವರ ಹುಡುಕಾಟ ನಡೆಯುತ್ತಿದೆ. ಪೂಂಚ್ ಜಿಲ್ಲೆಯ ಸುರಂಕೋಟೆಯಲ್ಲಂತೂ ಇದ್ದಕ್ಕಿದ್ದಂತೆ ಮೇಘಸ್ಫೋಟ ಸಂಭವಿಸಿ ಫ್ಲಾಶ್ ಫ್ಲಡ್ ಎಬ್ಬಿಸಿಬಿಟ್ಟಿದೆ. ಇದರ ನೇರ ಪರಿಣಾಮ ಬಿದ್ದಿದ್ದು ಭಕ್ತಿಪಥದ ಮೇಲೆ. ವೈಷ್ಣೋದೇವಿ ಯಾತ್ರೆಯನ್ನ ಸತತ 2ನೇ ದಿನವೂ ಸ್ಥಗಿತಗೊಳಿಸಲಾಗಿದೆ. ಗುಡ್ಡ ಜರಿಯುವಿಕೆ ಮತ್ತು ಮಳೆ ಸಂಬಂಧಿತ ಅಪಾಯದ ಆತಂಕದಿಂದ ಇದಕ್ಕೂ ಮೊದಲೇ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಮತ್ತು ಬಾಲ್ಟಾಲ್ 2 ಮಾರ್ಗಗಳಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಅತ್ತ ಉತ್ತರಾಖಂಡದ ಕಡೆಯೂ ಪರಿಸ್ಥಿತಿ ಬೇರೆ ಇಲ್ಲ. ಭಾರೀ ಮಳೆಯಿಂದಾಗಿ ಗುಡ್ಡ ಜರಿತ ಉಂಟಾಗಿ ಕೇದಾರನಾಥ ಮಾರ್ಗದಲ್ಲಿ ಕುದುರೆ ಹೆಸರುಗತ್ತೆ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಐಎಂಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡೆಹರಾಡೂನ್, ಹರಿದ್ವಾರ, ಟೆಹರಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿ ಇನ್ನೂ ಕೆಲ ದಿನಗಳು ಇದೇ ರೀತಿ ಭಾರೀ ಮಳೆ ಆಗೋ ಎಚ್ಚರಿಕೆಯನ್ನ ನೀಡಿದೆ. ಇಲ್ಲಿ ಈ ರೀತಿ ಮೇಘಸ್ಫೋಟ ಆಗಿರುವುದು ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆಯೂ ಹಾಗೂ ಇದಕ್ಕಿಂತಲೂ ಭಯಾನಕ ರೂಪದಲ್ಲಿ ಮೇಘಸ್ಫೋಟವಾಗಿದೆ. ಅದಕ್ಕೆ ಕಾರಣ ಇಲ್ಲಿರುವ ಹಿಮಾಲಯದ ಭೂರಚನೆಯೇ ಇದಕ್ಕೆ ಮೂಲ ಕಾರಣ. ಮುಂಗಾರು ಗಾಳಿ ಬಂಗಾಳ ಕೊಲ್ಲಿಯಿಂದ ತೇವಾಂಶ ಹೊತ್ತು ಉತ್ತರದ ಕಡೆ ಧಾವಿಸುತ್ತೆ. ಈ ಮೋಡಗಳು ಎತ್ತರದ ಪರ್ವತಗಳಿಗೆ ಡಿಕ್ಕಿ ಹೊಡೆದಾಗ ಇದಕ್ಕಿದ್ದಂತೆ ಮೇಲಕ್ಕೆ ತಳ್ಳಲ್ಪಡುತ್ತದೆ. ಇದನ್ನೇ ಓರೋಗ್ರಾಫಿಕ್ ಲಿಫ್ಟಿಂಗ್ ಅಂತಾರೆ. ಈ ರೀತಿ ಒತ್ತಡಕ್ಕೊಳಗಾದ ಮೋಡ ತನ್ನ ಇಡೀ ತೇವಾಂಶವನ್ನ ಒಂದೇ ಜಾಗದಲ್ಲಿ ಒಂದೇ ಸಲ ಸುರಿಸಿ ಬಿಡುತ್ತೆ. ಗಂಟೆಗೆ 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಸಣ್ಣ ಪ್ರದೇಶದಲ್ಲಿ ಸುರಿದ್ರೆ ಅದನ್ನ ಮೇಘಸ್ಫೋಟ ಅಂತ ಕರೀತಾರೆ. ಅಷ್ಟು ಪ್ರಮಾಣದ ನೀರು ಬೆಟ್ಟದ ಇಳಿಜಾರಲ್ಲಿ ಸುರಿದ್ರೆ ಆ ರಭಸಕ್ಕೆ ಎಂಥ ಗಟ್ಟಿ ಬಂಡೆಯೂ ಜಾಗ ಬಿಟ್ಟು ಕೊಡುತ್ತೆ. ಇಲ್ಲಿ ಆಗುತ್ತಿರುವುದು ಕೂಡ ಇದೆ. 2013ರ ಕೇದಾರನಾಥ ದುರಂತ ಇನ್ನೂ ಜನರ ಮನಸ್ಸಿನಿಂದ ಅಳಿದು ಹೋಗಿಲ್ಲ. ಈಗ ಮತ್ತೆ ಅದೇ ಭಾಗದಲ್ಲಿ ಪ್ರಕೃತಿ ತನ್ನ ರೌದ್ರ ರೂಪ ತೋರಿಸುತ್ತಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಅಲ್ಲದೆ ಪ್ರತಿ ವರ್ಷ ಮುಂಗಾರಿನಲ್ಲಿ ಈ ಹಿಮಾಲಯ ಪ್ರದೇಶ ಒಂದು ಟೈಮ್ ಬಾಂಬ್ ರೂಪ ತಾಳಿದಂತಾಗಿ ಬಿಡುತ್ತೆ. ಭಕ್ತಿಯಿಂದ ಬೆಟ್ಟ ಹತ್ತೋ ಜನ ಪ್ರಕೃತಿಯ ಈ ಉಗ್ರ ರೂಪದ ಮುಂದೆ ಎಷ್ಟೇ ಶ್ರದ್ಧೆ ಇದ್ರೂ ಕೂಡ ನಿಂತ ಜಾಗದಲ್ಲೇ ಮಂಡಿಯೂರಿ ಬಿಡುತ್ತಾರೆ. ಸದ್ಯಕ್ಕೆ ಸ್ಥಳೀಯ ಅಧಿಕಾರಿಗಳು ಯಾತ್ರೆಗಳನ್ನ ನಿಲ್ಲಿಸಿ ಜನರ ಪ್ರಾಣ ಉಳಿಸೋ ಪ್ರಯತ್ನದಲ್ಲಿ ತೊಡಗಿದೆ. ಆದ್ರೆ ಆಕಾಶ ಮತ್ತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ರೌದ್ರ ರೂಪ ತೋರಿಸಬಹುದು. ಅದೇ ಭಯ ಈಗ ಅಲ್ಲಿದ್ದವರಿಗೆ ಕಾಣ್ತಿದೆ.